ಓಂ ತದೇತತ್ ಸಹಸ್ರಂ ತತ್ಸರ್ವಂ ತಸ್ಯ ಮೇನ್ನಂ ಮಿತ್ರಂ ದಕ್ಷಿಣಂ ಸಜಿತಿ ಪ್ರಾಣಃ ಪರೋಕ್ಷಪ್ರಿಯಾ ಇವ ಹಿ ದೇವಾಃ ಪರೋಕ್ಷಪ್ರಿಯಾ ಇವ ಹಿ ದೇವಾಃ. ಓಂ ಅಮೃತ್ಯವೇ ನಮಃ. ಓಂ ದಿವೋರರಕ್ಷೇ ಮಹಿಮಾ ಪೃಥಿವ್ಯಾಃ ನಾಸ್ಯ ಶತ್ರುರ್ನ ಪ್ರತಿಮಾ ನಮಸ್ತೆ ನ ಪ್ರತಿಷ್ಠಿಃ ಪುರುಮಾಯಸ್ಯ ಸಹ್ಯೋಃ. ಶ್ರೀ ಗುರುಭ್ಯೋ ನಮಃ. ವಿಷ್ಣು ಸಹಸ್ರನಾಮ ಸ್ತೋತ್ರದ 203ನೇಯ ಅಮೃತ್ಯು ಅನ್ನುವ ನಾಮ ಮತ್ತು ಅದಕ್ಕೆ ಸಂಬಂಧಿಸಿದಂಥ ಬೃಹತಿ ಮಂತ್ರ, ಇವುಗಳ ಅರ್ಥಗಳನ್ನು ನಾವೀಗ ನೋಡಬೇಕಾಗಿದೆ. ಎಲ್ಲದಕ್ಕಿಂತ ಮುಂಚೆ ಈ ಅಮೃತ್ಯು ಎಂಬ ಶಬ್ದಕ್ಕೆ ಅರ್ಥ ಏನು ಅಂತನ್ನೋದನ್ನು ನೋಡೋಣ. ಇಲ್ಲಿರುವ ಬೃಹತಿ ಮಂತ್ರಕ್ಕೆ ಹೊಂದಾಣಿಕೆ ಆಗುವಂಥ ಅರ್ಥ ಶತ್ರು ರಹಿತ, ಇವನನ್ನು ಕೊಲ್ಲುವ ಶತ್ರು ಯಾರೂ ಇಲ್ಲ, ಆದ್ದರಿಂದ ಭಗವಂತ ಮೃತ್ಯು ಅಂತ ಅರ್ಥ. ಬ್ರಹ್ಮರುದ್ರಾದಿ ದೇವತೆಗಳಾಗಲಿ ಮತ್ಯಾವುದೇ ರಾಕ್ಷಸರಾಗಲಿ ಇವನಿಗೆ ಮೃತ್ಯುಗಳಲ್ಲ. ಇವನು ಅಮೃತಿ, ನಾಶರಹಿತನಾದವನು ಮತ್ತು ಉಚ್ಚ ಉಕಾರ ಶ್ರೇಷ್ಠನಾದವನು. ಹೀಗೆ ಅಮೃತಿ ಮತ್ತು ಉಚ್ಚ ಎರಡು ಸೇರಿ, ಅಮೃತಿ ಮತ್ತು ಎರಡು ಸೇರಿ ಅಮೃತ್ಯು ಅಂತ ಹೀಗೆ ಕೂಡ ಮತ್ತೊಂದು ಅರ್ಥವನ್ನು ಹೇಳಬಹುದು. ಅಮೃತಿ ಅಂದರೆ ನಾಶರಹಿತಳಾದ ಲಕ್ಷ್ಮೀದೇವಿ, ನಿತ್ಯ ಮುಕ್ತಳಾದ ಲಕ್ಷ್ಮೀದೇವಿ, ಅವಳಿಗಿಂತ ಉತ್ಕೃಷ್ಟನಾದವನು. ಇವನು ಸ್ವಯಂ ನಾಶರಹಿತ ಮತ್ತು ಉತ್ಕೃಷ್ಟ ಅಂತ ಒಂದರ್ಥ, ನಾಶರಹಿತಳಾದ ಲಕ್ಷ್ಮೀದೇವಿಗಿಂತ ಉತ್ಕೃಷ್ಟ ಅಂತ ಮತ್ತೊಂದರ್ಥ. ಇವಿಷ್ಟು ಸಾಮಾನ್ಯವಾಗಿ ನಮಗೆ ಅಮೃತ್ಯು ಎಂಬ ಶಬ್ದದಿಂದ ದೊರೆಯುವಂಥ ಅರ್ಥಗಳು. ಮುಂದೆ ಈ ನಾವೀಗ ನೋಡ್ತಾ ಇರುವಂಥ ಬೃಹತಿ ಮಂತ್ರಕ್ಕೆ ಮೂಲದ ಋಗ್ವೇದದ ಮಂತ್ರಕ್ಕೆ ಸಾಯಣಾಚಾರ್ಯರು ಮೊದಲಾದವರು ಏನು ಅರ್ಥ ಹೇಳ್ತಾರೆ ಅಂತ ಅನ್ನೋದನ್ನು ನಾವೀಗ ನೋಡಬೇಕು. ದಿವೋರರಕ್ಷೇ ಮಹಿಮಾ ಪೃಥಿವ್ಯಾಃ ನಾಸ್ಯ ಶತ್ರುರ್ನ ಪ್ರತಿಮಾ ನಮಸ್ತಿ ನ ಪ್ರತಿಷ್ಠಿ ಪುರುಮಾಯಸ್ಯ ಸಹ್ಯೋ ಅಂತ ಈಗ ಸಂಪಾದಿತವಾದ ಬೃಹತಿ ಮಂತ್ರ ನಾವು ನೋಡೋದು. ಮೂಲ ಋಗ್ವೇದದ 6ನೇ ಮಂಡಲದ 18ನೇ ಸೂಕ್ತದಲ್ಲಿ 12ನೇಯ ಮಂತ್ರ ಪ್ರತ್ಯುವಿದ್ಯುಮ್ನಸ್ಯ ಸ್ಥವಿರಸ್ಯ ಧೃಷ್ವೇಃ ದಿವೋರರಕ್ಷೇ ಮಹಿಮಾ ಪೃಥಿವ್ಯಾಃ ನಾಸ್ಯ ಶತ್ರು ನ ಪ್ರತಿಮಾನಮಸ್ತಿ ನ ಪ್ರತಿಷ್ಠಿ ಪುರುಮಾಯಸ್ಯ ಸಹ್ಯೋಃ ಅಂತ. ಇದಿಷ್ಟರಲ್ಲಿ ಪ್ರತ್ಯುವಿದ್ಯುಮ್ನಸ್ಯ ಸ್ಥವಿರಸ್ಯ ಧೃಷ್ವೇಃ ಅನ್ನೋದೊಂದಿಷ್ಟನ್ನು ಮಾತ್ರ ತೆಗೆದುಹಾಕಿ ಈ ಹಿಂದಿನ ಪ್ರಜಾಪತಿ ಅನ್ನುವ ನಾಮಕ್ಕೆ ಜೋಡಿಸಿದ್ದಾರೆ. ಅಲ್ಲಿಂದ ಮುಂದೆಲ್ಲವೂ ಕೂಡ ಈಗಿನ ಬೃಹತಿ ಮಂತ್ರಕ್ಕೆ ಸಂಬಂಧಪಟ್ಟದ್ದಾಗಿದೆ. ತುವಿದ್ಯುಮ್ನ ಅಂದರೆ ಶ್ರೇಷ್ಠವಾದ ಪ್ರಕಾಶವುಳ್ಳವನು, ಯಶಸ್ಸುಳ್ಳವನು, ಅದು ಹಿಂದಿನ ಮಂತ್ರಕ್ಕೆ ಸಂಬಂಧಪಟ್ಟದ್ದು, ಆದರೂ ಈಗ ಹೇಳ್ತಿದ್ದೇನೆ ಅಷ್ಟೆ. ಸ್ಥವಿರ ಅಂದರೆ ಎಲ್ಲರಿಗೂ ಜ್ಯೇಷ್ಠನಾದವನು. ಧೃಶ್ವ ಅಂದರೆ ಶತ್ರುಗಳನ್ನು ಸದೆ ಬಡಿಯುವಂಥವನು. ಇಂತಹ ಈ ಇಂದ್ರನ ಮಹಿಮೆ ದ್ಯುಲೋಕದಿಂದ ಮತ್ತು ದ್ಯುಲೋಕ ಮತ್ತು ಪೃಥ್ವಿ ಲೋಕವನ್ನು ದಾಟಿ ಮೇಲೆ ಹೋಗಿದೆ. ಅವನು ಪುರುಮಾಯ, ಬಹಳವಾದ ಜ್ಞಾನ ಇದ್ದವನು. ಸಹ್ಯು, ಶತ್ರುಗಳನ್ನು ನಾಶ ಮಾಡುವಂಥವನು. ಇಂಥವನನ್ನು ನಾಶ ಮಾಡುವಂಥ, ಇವನಿಗೇ ಶತ್ರುವಾದವನು ಮತ್ತಾರೂ ಇಲ್ಲ. ಇವನಿಗೊಬ್ಬ ಪ್ರತಿನಿಧಿ, ಇವನಿಗೆ ಸದಸ್ಯನಾದವನು ಕೂಡ ಯಾರಿಲ್ಲ. ಇವನಿಗೆ ಆಶ್ರಯ ಕೊಡುವಂಥವರು ಯಾರೂ ಇಲ್ಲ. ಇವನೇ ಎಲ್ರಿಗೂ ಆಶ್ರಯ ಕೊಡುವವನು. ಇದು ಸಾಯಣಾಚಾರ್ಯರು ಇಲ್ಲಿ ಅರ್ಥ ಹೇಳ್ತಾರೆ. ಸಾಯಣಾಚಾರ್ಯರು ಇಲ್ಲಿ ಪುರುಮಾಯ ಅಂದರೆ ಪ್ರಜ್ಞಾವುಳ್ಳವನು, ಬಹು ಪ್ರಜ್ಞಾವುಳ್ಳವನು, ಜ್ಞಾನವುಳ್ಳವನು ಅಂತ ಅರ್ಥ ಹೇಳಿದ್ದಾರೆ. ಅದನ್ನು ಗಮನಿಸ್ಬೇಕು. ಹೀಗೆ ಅದೇ ಶಬ್ದವನ್ನು ಭಗವಂತನಿಗೆ ನಾವು ಹೇಳಿದಾಗಲೂ ಕೂಡ ಅವನು ಮಾಯಾವುಳ್ಳವನು ಅಂದರೆ ಕಣ್ಕಟ್ಟುಳ್ಳವನು ಅಂತ ಅರ್ಥ ಅಲ್ಲ, ಅವನು ಶಕ್ತಿ ಉಳ್ಳವನು, ಜ್ಞಾನ ಉಳ್ಳವನು ಅಂತ ಅದರ ಅರ್ಥ ಆಗ್ತದೆ.
ಮತ್ತೆ ಈ ಅಮೃತ್ಯು ಈ ಮಂತ್ರಕ್ಕೆ, ಮೂಲ ಋಗ್ವೇದದ ಮಂತ್ರಕ್ಕೆ ಭಗವಂತಾಚಾರ್ಯರು ಏನು ಅರ್ಥ ಮಾಡ್ತಾರೆ ಅಂತ ಅನ್ನೋದನ್ನು ನೋಡೋಣ. ಅಮೃತ್ಯು ಎಂಬ ನಾಮಕ್ಕೆ ಸಂಬಂಧಪಟ್ಟಂತೆ ಅವರು ಹೇಳಿದ ಬೃಹತಿ ಮಂತ್ರ ರುಹೂತಯೋತೋಹೋ ಪ್ರತ್ಯುವಿದ್ಯುಮ್ನಸ್ಯ ಸ್ಥವಿರಸ್ಯ ಧೃಷ್ವೇಹೆ ದಿವೋರರಕ್ಷೆ ಮಹಿಮಾ ಪೃಥಿವ್ಯಾ ನಾಸ್ಯ ಶತ್ರು ನ ಪ್ರತಿಮಾ ಅಂತಿಷ್ಟು ಬೃಹತಿ ಮಂತ್ರ ಅವರ ದೃಷ್ಟಿಕೋನದಲ್ಲಿ. ಅಮೃತಿ ಅಂದರೆ ನಾಶರಹಿತಳಾದ ಲಕ್ಷ್ಮೀದೇವಿ, ಅವಳಿಗಿಂತಲೂ ಉಚ್ಚ, ಮತ್ತೆ ಆ ಕಾರಣದಿಂದ ಅವನು ಅಮೃತ್ಯು ಆಗಿದ್ದಾನೆ, ಇವನಿಗೆ ಯಾರೂ ಶತ್ರುಗಳಿಲ್ಲ ಅನ್ನೋ ಅರ್ಥಗಳನ್ನು ನಮಗೆ ಕೊಟ್ಟವರು ಭಗವಂತಾಚಾರ್ಯರು. ದಿವಹ ಈ ಭೂಲೋಕಕ್ಕಿಂತ, ದ್ಯಾವಾಹ ಮೇಲಿನ ಲೋಕಕ್ಕಿಂತ, ಪ್ರರರ್ಷೆ ಅದು ಹೆಚ್ಚಾಗಿ ಮೇಲೆ ಹರಡಿದೆ. ಇವನಿಗೆ ಶತ್ರು ಯಾರೂ ಇಲ್ಲ. ಇವೆಲ್ಲ ಅರ್ಥಗಳನ್ನು ಹಿಂದೆ ಸಾಯಣಾಚಾರ್ಯರು ಹೇಳಿದ ಅರ್ಥಗಳನ್ನೇ ಅವರು ಕೂಡ ಹೇಳಿದ್ದಾರೆ. ಇದಿಷ್ಟು ನಾವೀಗ ನೋಡಿದ ಅರ್ಥಗಳು. ಇನ್ನು ಮುಂದೆ ಈ ಸಂಪಾದಿತವಾದ ಬೃಹತಿ ಮಂತ್ರಕ್ಕೆ ರಘುನಾಥ ಸ್ವಾಮಿಗಳು ಏನು ಅರ್ಥ ಹೇಳ್ತಾರೆ ಅಂತ ಅನ್ನೋದನ್ನ ನೋಡೋಣ. ಹೇ ಇಂದ್ರ, ತವ ನಿನ್ನ ಮಹಿಮೆ ದ್ಯುಲೋಕವನ್ನು ದಾಟಿ ಮತ್ತು ಭೂಲೋಕವನ್ನು ಕೂಡ ದಾಟಿ ಮುಂದುವರೆದಿದೆ, ಅದನ್ನು ಮೀರಿದೆ ಅಂತ ಅದರ ತಾತ್ಪರ್ಯ. ಪುರುಮಾಯ ಅಂದರೆ ಬಹಳ ಪ್ರಜ್ಞಾವುಳ್ಳಂಥ, ಶತ್ರುಗಳನ್ನು ನಾಶ ಪಡುವಂಥವನು ನೀನು. ನಿನಗೆ ನಾಶ ಮಾಡುವವನು ಯಾರಿಲ್ಲ, ನಿನಗೆ ಸದೃಶನಾದವನು ಯಾರೂ ಇಲ್ಲ, ಆಶ್ರಯನೂ ಯಾರೂ ಇಲ್ಲ. ಇವೆಲ್ಲ ಹಿಂದೆ ಹೇಳಿದಂತೆ ಸಾಯಣಾಚಾರ್ಯರು, ಭಗವಂತಾಚಾರ್ಯರು ಹೇಳಿದ ಅರ್ಥಗಳೇ ರಘುನಾಥ ಸ್ವಾಮಿಗಳ ವ್ಯಾಖ್ಯಾನದಲ್ಲೂ ಕೂಡ ಕಾಣಿಸ್ತವೆ. ಅಮೃತ್ಯು ಅಂದರೆ ಯಾರಿಗೆ ಮೃತ್ಯು ಅರ್ಥಾತ್ ಮಾರಕ ಇಲ್ಲವೋ ಅವನು ಅಮೃತ್ಯು. ಈ ಅರ್ಥವನ್ನ ರಘುನಾಥ ತೀರ್ಥರು ಮತ್ತೆ ಭಗವಂತಾಚಾರ್ಯರು ಇಬ್ರು ಕೂಡ ಹೇಳಿದ್ದಾರೆ. ಇವನಿಗೆ ಯಾರೂ ನಾಶ ಮಾಡುವವನಿಲ್ಲ, ಇದಿಷ್ಟಾರ್ಥ. ಮುಂದೆ ಈ ಬೃಹತಿ ಮಂತ್ರಕ್ಕೆ ನಾನೇನು ಅರ್ಥ ಹೇಳ್ತೀನಿ ಅಂತ ಅನ್ನೋದನ್ನ ನೋಡೋಣ. ಇದರಲ್ಲಿ ಹೆಚ್ಚಿನ ಅರ್ಥವನ್ನೇನು ಇಟ್ಕೊಂಡಿಲ್ಲ, ಇವರೆಲ್ಲರೂ ಅರ್ಥಗಳನ್ನು ಹೇಳೇ ಇದ್ದಾರೆ. ನಾನು ಇದರಲ್ಲಿ ಹೆಚ್ಚಿನ ಹೊಸ ಅರ್ಥಗಳನ್ನು ಕಂಡುಹಿಡಿಯಬೇಕಾದ, ಅನುಸಂಧಾನ ಮಾಡಬೇಕಾದ ಅಗತ್ಯ ಏನೂ ಬರಲಿಲ್ಲ. ಅಸ್ಯ ಈ ಪರಮಾತ್ಮನ ಮಹಿಮೆಯು ದಿವಹ ದ್ಯುಲೋಕಕ್ಕಿಂತ ಮತ್ತು ಪೃಥಿವ್ಯಾಹ ಭೂಲೋಕಕ್ಕಿಂತ ರರಕ್ಷೆ ಶ್ರೇಷ್ಠವಾಗಿದೆ. ಇಲ್ಲಿ ದ್ಯು ಮತ್ತು ಪೃಥ್ವಿ ಅಂದರೆ ಮೇಲಿನ ಲೋಕ ಕೆಳಗಿನ ಲೋಕ ಅಂತ ಇಷ್ಟು ಮಾತ್ರ ಅಲ್ಲ, ಶ್ರೀದೇವಿ ಮತ್ತು ಭೂದೇವಿ ಅಂತ ಲಕ್ಷ್ಮೀದೇವಿ ಎರಡು ರೂಪಗಳು ಅಂತ ಅರ್ಥ. ಪುರುಮಾಯ ಅಂದರೆ ಮಹಾಮಾಯ ಉಳ್ಳವನು, ಇಚ್ಛಾಶಕ್ತಿ ಉಳ್ಳವನು, ಜಗತ್ತನ್ನು ನಿರ್ಮಿಸುವಂಥ ಶಕ್ತಿ ಉಳ್ಳವನು ಅಂತ ಅದರ ಅರ್ಥ. ಸಹ್ಯು ಅಂದರೆ ಶತ್ರುಗಳಿಗೆ ಮಣಿಯದವನು. ಇವನಿಗೆ, ಈ ಭಗವಂತನಿಗೆ ಶಾತಯಿತ, ಶತ್ರು ಅಂದರೆ ಶಾತಯಿತ ಅಂತ ಅರ್ಥ. ಇವನನ್ನು ಸದೆಬಡಿಯುವಂಥ ಮೃತ್ಯು ಅವನು ಎಲ್ಲೂ ಇಲ್ಲ. ಪ್ರತಿಮಾನ ಅಂದರೆ ಇವನಿಗೆ ಸದೃಶವಾದ ವ್ಯಕ್ತಿಯೂ ಇಲ್ಲ. ಇವನನ್ನು ಪೂರ್ಣ ರೀತಿಯಿಂದ ಹೋಲುವಂತಹ ವಿಗ್ರಹವೂ ಕೂಡ ಇಲ್ಲ. ಅಂಥ ವಿಗ್ರಹವೂ ಕೂಡ ನಾವು ಪಂಚಲೋಹದಿಂದ, ಶಿಲೆಯಿಂದ ಏನೇ ಲೋಹಗಳನ್ನು ಈ ಉಪಯೋಗ ಮಾಡಿ ಈ ಭಗವಂತನಿಗೆ ವಿಗ್ರಹಗಳನ್ನು ಮಾಡಿದರೂ ಕೂಡ ಆ ಯಾವ ವಿಗ್ರಹವೂ ಭಗವಂತನಿಗೆ ಪೂರ್ಣವಾದ ವಿಗ್ರಹ ಅಂತ ಅನಿಸ್ಲಿಕ್ಕೆ ಸಾಧ್ಯ ಇಲ್ಲ. ಅಂಥ ವಿಶಿಷ್ಟವಾದ ಸ್ವರೂಪ ಒಂದು. ಇಂಥ ಭಗವಂತನಿಗೆ ಪ್ರತಿಷ್ಠೆ ಅಂದರೆ ಆಶ್ರಯ ಕೂಡ ಇಲ್ಲ, ಇವನಿಗೆ ಯಾರು ಆಶ್ರಯ ಕೊಡುವವನಿಲ್ಲ ಅಂತ ಅರ್ಥ. ಮೃತ್ಯು ಅಂದರೆ ಮಾರಕ ಅಂತ ಅರ್ಥ. ಮೃತ್ಯು ಅಂದರೆ ಕೇವಲ ಮರಣ, ಡೆತ್ ಅಂತ ಅರ್ಥ ಅಲ್ಲ. ಆ ಮರಣವನ್ನು ನಮಗೆ ಕೊಡುವಂಥ ಇನ್ನೊಂದು ಶಕ್ತಿ
ಭಗವಂತನಿಗೆ ಮರಣವನ್ನು ತಂದೊಡ್ಡಬಲ್ಲಂತ ಮತ್ತೊಂದು ಶಕ್ತಿ ಅಂತ ಅರ್ಥ. ಅಂಥ ಶಕ್ತಿ ಯಾವುದೂ ಇಲ್ಲ ಈ ಜಗತ್ತಿನಲ್ಲಿ. ಆದ್ದರಿಂದ ಈತನನ್ನ ಅಮೃತ್ಯು ಅಂತ ಹೀಗೆ ಹೇಳ್ತದೆ ಶಾಸ್ತ್ರ, ವಿಷ್ಣು ಸಹಸ್ರನಾಮ. ಅದೇ ಅರ್ಥವನ್ನೇ ಬೃಹತಿ ನಾಸ್ಯ ಶತ್ರು ಅಂತ ಹೇಳಿದೆ. ಇಲ್ಲಿ ನಾನು ಹೇಳಬೇಕಾದ ಹೆಚ್ಚಿನ ಅಂಶ ಏನೂ ಇಲ್ಲ. ಭಾವಾರ್ಥ ಹೀಗಾಗ್ತದೆ: ಈ ಪರಮಾತ್ಮನ ಮಹಿಮೆ ಮೇಲಣ ಮತ್ತು ಕೆಳಗಿನ ಎಲ್ಲ ಲೋಕಗಳನ್ನು ಮೀರಿ ವ್ಯಾಪಿಸಿ ನಿಂತಿದೆ. ಶ್ರೀದೇವಿ ಭೂದೇವಿಯರಿಗಿಂತ ಈತನ ಶಕ್ತಿ ದೊಡ್ಡದು. ಆದ್ರಿಂದ ಅವರಿಗೂ ಈತ ಪತಿ, ಆದ್ದರಿಂದ ಇವನ ಶಕ್ತಿ ಅವರ ಶಕ್ತಿಗಿಂತ ದೊಡ್ಡದಾಗಿದೆ. ಮಹಾಮಾಯಾವಿಯಾದ ಅರ್ಥಾತ್ ಮಹಾಶಕ್ತಿಶಾಲಿಯಾದಂಥ ಈತ ಯಾವ ಶತ್ರುಗಳಿಗೂ ಮಣಿಯದವನು. ಈತನಿಗೆ ಯಾವ ಶತ್ರುಗಳೂ ಇಲ್ಲ, ಸಮರ ಯಾರಿಲ್ಲ, ಯೋಗ್ಯವಾದ ಪ್ರತಿಮೆಯೂ ಇಲ್ಲ. ನಮಗೆ ತಿಳಿದಂತೆ ಅವನಿಗೊಂದೇನೋ ಪ್ರತಿಮೆಯನ್ನು ನಾವು ಮಾಡ್ಕೊಳ್ತೇವೆ ಅಷ್ಟೇ. ಅದ್ಯಾವುದೂ ಅವನಿಗೆ ಉಚಿತವಾದ ಪ್ರತಿಮೆ ಏನಲ್ಲ. ಈತನನ್ನ ಆಶ್ರಯ ಕೊಟ್ಟು ರಕ್ಷಿಸುವವರು ಕೂಡ ಯಾರೂ ಇಲ್ಲ ಅಂತ ಅದರ ತಾತ್ಪರ್ಯ. ಇದಿಷ್ಟು ಅದು ಅನ್ವಯಾರ್ಥ ಮತ್ತೆ ಭಾವಾರ್ಥ ಆಯಿತು. ಇದಕ್ಕೆ ಸಂಬಂಧಪಟ್ಟಂತೆ, ಅಮೃತ್ಯು ಇದಕ್ಕೆ ಸಂಬಂಧಪಟ್ಟಂತೆ ಬೇರೆ ಬೇರೆ ಉಲ್ಲೇಖಗಳನ್ನು ನಾವು ಈ ಮುಂದೆ ನೋಡೋಣ. ಅಕಾರೇಣಾಧಿಕಂ ಪ್ರೋಕ್ತಂ ಉಕಾರೇಣ ಉಚ್ಚಮುಚ್ಯತೆ. ಅಕಾರ ಭಗವಂತನನ್ನ ಅಧಿಕ ಅಂತ ಹೇಳ್ತದೆ, ಉಕಾರ ಆತನನ್ನ ಉಚ್ಚ ಅಂತ ಹೇಳ್ತದೆ ಅಂತ. ಹೀಗೆಲ್ಲ ಚಾಂದೋಗ್ಯ ಉಪನಿಷತ್ತು ಮೊದಲಾದ ಭಾಷ್ಯ ಮೊದಲಾದ ಕಡೆ ಎಂಬ ಶಬ್ದದಿಂದ ಭಗವಂತ ಉಚ್ಚ ಅಂತ ವರ್ಣನೆ ಮಾಡಿದ್ದಾರೆ. ಆದ್ರಿಂದ ಅಮೃತಿ ಇವನು ಸ್ವಯಂ ನಾಶರಹಿತ ಮತ್ತೆ ಉಚ್ಚ, ಎಲ್ಲರಿಗಿಂತ ಶ್ರೇಷ್ಠ ಕೂಡ ಹೌದು. ವಸ್ತುತಃ ಈ ಜೀವನು ಕೂಡ ಅನಾದಿ ನಿತ್ಯನಾದವನೇ. ಅವನಿಗೂ ನಾಶ ಅಂತನ್ನುವುದು ಇಲ್ಲ, ಅವನ ಸ್ವರೂಪವೂ ಅಂಥದ್ದೇ. ಆದರೆ ಅವನಿಗೆ ಪ್ರಾಕೃತವಾದ ದೇಹ ಬರ್ತದೆ, ಮತ್ತೆ ಬರ್ತಿರ್ತದೆ, ಮತ್ತದು ಹೋಗ್ತಿರ್ತದೆ. ಆದರೆ ಪರಮಾತ್ಮನಿಗೆ ಪ್ರಾಕೃತವಾದ ದೇಹ ಎಂದು ಬರುವುದೂ ಇಲ್ಲ. ಆದ್ದರಿಂದ ಆತನನ್ನ ಅಮೃತ್ಯು ಅಂತ ಹೀಗೆ ಮುಖ್ಯಾರ್ಥದಲ್ಲಿ ಹೇಳಬೇಕು. ನಿತ್ಯೋ ನಿತ್ಯಾನಾಂ ಅಂತ ಆತನನ್ನು ಹೇಳುವುದು ಅದಕ್ಕಾಗಿ. ಸ್ವದೇಹ ಯೋಗ ವಿಗಮಾನಾಂ ಅಜನ್ಮ ಮೃತಿಪುರ ಇಷ್ಯೇತೆ ಹೇವ ಜೀವಸ್ಯ. ಜೀವನಿಗೆ ಮಾತ್ರ ಈ ದೇಹ ಬರುವುದು, ದೇಹ ಹೋಗುವುದು ಅಂತಿದೆ ಹೊರತು ಪರಮಾತ್ಮನಿಗೆ ಅದ್ಯಾವುದೂ ಕೂಡ ಇಲ್ಲ ಅಂತ ಅದರ ತಾತ್ಪರ್ಯ ಆಗ್ತದೆ. ಸವಾಯೇಷ ಮಹಾನಜ ಆತ್ಮ ಅಜರಃ ಅಮೃತಃ ಅಂತ ಬೃಹದಾರಣ್ಯಕ ಉಪನಿಷತ್ತು ಆತನನ್ನ ಅಜರ, ಮುಪ್ಪಿಲ್ಲದವನು, ಅಮರ, ನಾಶವಿಲ್ಲದವನು, ಅಮರ, ಅಮೃತ ಅಂತ ಹೇಳ್ತದೆ. ಅಮರ ಅಂದ್ರು ಅಮೃತ್ಯು ಅಂದ್ರು ಅರ್ಥ ಒಂದೇ, ಅದಕ್ಕೆ ಅರ್ಥ ವ್ಯತ್ಯಾಸಗಳೇನೂ ಇಲ್ಲ. ಸ್ವತಃ ಇವನಿಗೆ ಹುಟ್ಟು ಸಾವುಗಳಿಲ್ಲ. ಆದರೆ ಜಗತ್ತಿಗೆ ಮೋಹ ಬರೆಸಲಿಕ್ಕಾಗಿ ತಾನು ಮನುಷ್ಯರಂತೆ ವರ್ತಿಸ್ತಾನೆ, ಸತ್ತವರಂತೆ ಹುಟ್ಟಿದವರಂತೆ ತೋರಿಸ್ಕೋತಾನೆ. ಜಗತಾಂ ಮೋಹನಾರ್ಥಾಯ ಭಗವಾನ್ ಪುರುಷೋತ್ತಮ ದರ್ಶಯನ್ ಮಾನುಷೀಂ ಚೇಷ್ಟಾಂ ತಥಾ ಮೃತಕವತ್ ವಿಭು ಪ್ರಕಾಶಯೇತ್ ಅದೇಹೋಪಿ ಮೋಹಾಯ ಚ ದುರಾತ್ಮನಾಂ ಮಾಯೆಯ ಮೃತಕಂ ದೇಹಂ. ತನ್ನದೇ ಆದ ಸತ್ತು ಹೋದಂಥ ಒಂದು ದೇಹವನ್ನು ಸೃಷ್ಟಿ ಮಾಡ್ತಾನೆ, ಅದನ್ನು ಅವನು ಹೀಗೆ ತೋರಿಸ್ತಾನಷ್ಟೆ. ಅವನ ದೇಹ ಸಾಯುವುದಲ್ಲ. ಕುತೋ ಹಿ ಮೃತಕಂ ತಸ್ಯ ಮೃತ್ಯಭಾವಾತ್ ಪರಾತ್ಮನಃ. ಉಗ್ರಂ ವೀರಂ ಮಹಾವಿಷ್ಣುಂ ಜ್ವಲಂತಂ ಸರ್ವತೋಮುಖಂ ನೃಸಿಂಹಂ ಭೀಷಣಂ ಭದ್ರಂ ಮೃತ್ಯುಂ ನಮಾಮ್ಯಹಂ ಅಂತ ಇವನು ಮೃತ್ಯುವಿಗೆ ಮೃತ್ಯು ಆಗಿದ್ದಾನೆ ಅಂತ ಅವನ ಬಗ್ಗೆ ನರಸಿಂಹ ಮಂತ್ರ ವರ್ಣನೆ ಮಾಡ್ತದೆ. ತಂತ್ರಸಾರದಲ್ಲಿ ಬಂದಿರುವಂಥ ಮಂತ್ರ ಅದು. ಯಮಃ ಕಾಲೋ ಮನುಷ್ಯಾಣಂ ಅಂತ ಭಾಗವತ ತಾತ್ಪರ್ಯದಲ್ಲಿ ಬಂದಿರುವಂಥ ಒಂದು ಶ್ಲೋಕ. ಎಲ್ಲ ಮನುಷ್ಯರಿಗೂ ಯಮ ಮೃತ್ಯು. ತಸ್ಯ ಕಾಲಃ ಸುದರ್ಶನ. ಆ ಯಮನಿಗೂ ಮೃತ್ಯುವಾದವನು
ಸುದರ್ಶನ ಚಕ್ರದ ಅಭಿಮಾನಿಯಾದ ಕಾಮ, ಯಮನಿಗಿಂತ ಅವನು ಶ್ರೇಷ್ಠ ಅಂತ ಅರ್ಥ. ಕಾಮನಿಗಿಂತ ರುದ್ರ ಶ್ರೇಷ್ಠ. ತಸ್ಯಾಪಿ ರುದ್ರ ತತ್ಕಾಲ ಬ್ರಹ್ಮ, ರುದ್ರನಿಗೂ ಕಾಲ, ಅವನಿಗಿಂತಲೂ ಶ್ರೇಷ್ಠನಾದವನು, ರುದ್ರನನ್ನು ಪ್ರಳಯ ಕಾಲದಲ್ಲಿ ಸಂಹರಿಸುವಂಥವನು ರುದ್ರ. ದುರ್ಗಾಪಿ ತಸ್ಯತು, ಆ ಚತುರ್ಮುಖ ಬ್ರಹ್ಮನಿಗೂ ದುರ್ಗಾದೇವಿ ಮೃತ್ಯು ಸಂಹಾರಕಳು ಅಂತ ಅನಿಸ್ಕೊಂಡಿದ್ದಾಳೆ. ಸಾ ಬ್ರಹ್ಮ ಪ್ರಳಯೇ ದೇವಿ ವರ್ತತೆ ಚಕ್ರರೂಪಿಣಿ. ಈ ದುರ್ಗಾದೇವಿ ಚಕ್ರರೂಪಳಾಗಿದ್ದು ಬ್ರಹ್ಮ ಪ್ರಳಯದಲ್ಲಿ ಎಲ್ಲ ಲೋಕಗಳನ್ನು ಸಂಹಾರ ಮಾಡುತ್ತಾಳೆ. ಭಗವಂತ ಅವಳಿಗೂ ಕೂಡ ನಿಯಾಮಕನು, ಆದ್ರಿಂದ ಅವನನ್ನು ಪರಹ ಕಾಲಹ ಅಂತ ಹೇಳ್ತಾರೆ. ತಸ್ಯಾ ನಿಯಾಮಕೋ ವಿಷ್ಣು ಪರಃ ಕಾಲಸ್ಸ ಉಚ್ಯತೆ. ಸಯೇಷ ಮೃತ್ಯುಶ್ಚೈವ ಅಮೃತಂಚ ಅಂತ ಐತರಿಯ ಉಪನಿಷತ್ತು. ಅವನನ್ನು ನಮಗೆಲ್ಲರಿಗೂ ಅವನು ಮೃತ್ಯುವೂ ಹೌದು, ಆದರೆ ಸ್ವಯಂ ಮೃತ್ಯು ಇಲ್ಲದೇ ಇದ್ದವನು ಅಂತ ಅವನನ್ನು ವರ್ಣನೆ ಮಾಡ್ತದೆ. ಅಮೃತ್ಯು ಅಂದರೆ ನಮ್ಮ ಮೃತ್ಯು ಏನಿದೆ ಸಂಸಾರದಲ್ಲಿ ನಾವು ಇರುವ ಪ್ರಯುಕ್ತ ನಮಗೆ ಮೃತ್ಯು ಮೇಲಿನ ಮೇಲೆ ಬರ್ತದೆ. ಆದರೆ ನಮ್ಮ ಸಂಸಾರವನ್ನು ನಾಶ ಮಾಡುವ ಮೂಲಕ ನಮಗೆ ಮೇಲಿನ ಮೇಲೆ ಬರುವಂಥ ಮೃತ್ಯುವನ್ನು ಅವನು ಕಳೆದು ಹಾಕ್ತಾನೆ. ಅದಕ್ಕಾಗಿ ಆತನನ್ನು ಅಮೃತ್ಯು ಅಂತ ಹೀಗೆ ವರ್ಣಿಸ್ತಾರೆ. ಅಮೃತ್ಯು ಎಂಬ ಶಬ್ದಕ್ಕೆ ಲಕ್ಷಾಲಂಕಾರ ಏನೂ ವ್ಯಾಖ್ಯಾನ ಮಾಡಿಲ್ಲ. ಅಮೃತ್ಯು ಅನ್ನೋದಕ್ಕೆ ಶಾಂಕರ ಭಾಷ್ಯದಲ್ಲಿ ಮೃತ್ಯು ಅಂದರೆ ನಾಶ, ಅದಕ್ಕೆ ಕಾರಣನಾಗದವನು, ಅದಕ್ಕೆ ಪ್ರಾಯ ಶಂಕರಾಚಾರ್ಯ ಅಭಿಪ್ರಾಯ ಹೇಗಿದ್ದಿರಬೇಕು, ಮೃತ್ಯುವಿಗೆ ಈಡಾಗದವನು, ಆದ್ದರಿಂದ ಆತನನ್ನು ಅಮೃತ್ಯು ಅಂತ ವರ್ಣನೆ ಮಾಡ್ತಾರೆ. ಪರಾಶರ ಭಟ್ರು ಕೂಡ ಮೃತ್ಯುವಿಗೆ ವಿರೋಧಿ ಅಂತ ಇಷ್ಟೇ ಅರ್ಥ ಹೇಳಿದ್ದಾರೆ. ನೃಸಿಂಹಮತ ಸ್ತೌತಿ ಸರ್ವ ಮೃತ್ಯು ನಿವಾರಣಂ. ಮೃತ್ಯೋರ್ ವಿರೋಧಿ ರೂಪೋಯೋ ಮೃತ್ಯುತ್ವ ರೂಪತಃ ಅಮೃತ್ಯುರಿತಿ ತಂಪ್ರಾಹು ಸಪ್ತಾರಣೋ ಮೃತ್ಯುನಾಶಕಃ. ಸತ್ಯಸಂಧರು ಹೇಳೋ ಪ್ರಕಾರ ಅವನಿಗೆ ಮರಣ ಇಲ್ಲ, ಅವನ ನಾಮಸ್ಮರಣೆಯಿಂದ ನಮಗೂ ಕೂಡ ಮರಣ ಬರೋದಿಲ್ಲ. ಆ ಕಾರಣದಿಂದ ಆತನನ್ನ ಅಮೃತ್ಯು ಅಂತ ಹೇಳಬೇಕು. ನವಿದ್ಯತೆ ಮೃತ್ಯು ಯಸ್ಯ ಯಸ್ಮಾದಿತಿವ ಅಮೃತ್ಯು, ಸತ್ಯಸಂಧರ ವಾಕ್ಯಗಳು. ಅಮೃತ್ಯು ಎಂಬ ನಾಮದ ವ್ಯಾಖ್ಯಾನ ಇಲ್ಲಿಗೆ ಸಮಾಪ್ತವಾಗಿದೆ. ಮತ್ತು ಅದಕ್ಕೆ ಸಂಬಂಧಪಟ್ಟ ಬೃಹತಿ ಮಂತ್ರದ ಶ್ರವಣವು ಕೂಡ ಮುಕ್ತಾಯ ಕಂಡಿದೆ. ಭಗವಂತನನ್ನ ಮತ್ತು ಭಗವತಿಯನ್ನ ಇಬ್ಬರನ್ನೂ ಕೂಡ ಅಮೃತ್ಯುಗಳು, ನಾಶರಹಿತರು ಅಂತ ಉಪಾಸಿಸಿದರೆ ಅವರಿಬ್ಬರು ನಿತ್ಯ ಮುಕ್ತರು. ಉಭಯೋರಪಿ ಅಬದ್ಧತ್ವಂ, ಸಂಸಾರದಲ್ಲಿ ಅವರು ಬದ್ಧರಲ್ಲ. ಆದ್ದರಿಂದ ಅವರನ್ನು ನಾವು ಹೀಗೆ ಸ್ಮರಿಸಿದರೆ ನಮ್ಮ ಸಂಸಾರದ ಬಂಧನವೂ ಕೂಡ ಕಡಿದು ಹೋಗ್ತದೆ. ಹೀಗೆ ಭಗವಂತನನ್ನು, ವಿಶೇಷತಃ ನರಸಿಂಹ ರೂಪದ ಭಗವಂತನನ್ನು ಅಮೃತ್ಯು, ಮೃತ್ಯು ಅಂದರೂ ಅಮೃತ್ಯು ಅಂದರೂ ಒಂದೇ ಅರ್ಥ. ಅವನನ್ನು ಹೀಗೆ ಅಮೃತ್ಯು ಎಂಬ ನಾಮದಿಂದ ಉಪಾಸಿಸಬೇಕು. ನಮ್ಮ ಈ ದೇಹದ ಮೃತ್ಯು ಮತ್ತೆ 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 ನಮಗೆ ಹುಟ್ಟು ಸಾವು ಇವೆಲ್ಲ ಏನು ಬರ್ತವೆ, ಇವುಗಳ ಬಂಧನದಿಂದ ನಾವು ಬಿಡುಗಡೆ ಮಾಡಿಕೊಂಡು ಶಾಶ್ವತವಾದಂಥ ಸ್ಥಾನವನ್ನು ತಲುಪ್ತೇವೆ. ಅದಕ್ಕೆ ಬೇಕಾದಂಥ ಒಂದು ಮಂತ್ರ ಅದರೊಂದಿಗೆ ಈ ಭಾಗ ಸಮಾಪ್ತವಾಗಿದೆ.